ಗಣಪತಿ ವಿಸರ್ಜನೆಯ ವೇಳೆ 9 ಜನರ ಸಾವು ಪ್ರಕರಣ. ಹೆಚ್ಚಿನ ಪರಿಹಾರಕ್ಕೆ ಬಿಜೆಪಿ ನಾಯಕರ ಒತ್ತಾಯ. ವಿಚಾರ ಮೊದಲಿನಿಂದಲೂ ಇರುವಂತೆ ಪರಿಹಾರವನ್ನ ನೀಡಲಾಗುತ್ತದೆ. ಪರಿಹಾರ ಹೆಚ್ಚು ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇರುವಂಥದ್ದು. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಹೆಚ್ಚು ಪರಿಹಾರ ಕೊಟ್ಟಿದ್ರಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಇಂಥ ಘಟನೆ ಸಂಭವಿಸಿದಾಗ ಹೆಚ್ಚು ಪರಿಹಾರವನ್ನ ಕೊಟ್ಟಿದ್ರಾ ಅಂತ ಪ್ರಶ್ನಿಸ್ತಾ ಇರೋದು. ಹೆಚ್ಚು ಪರಿಹಾರ ಕೊಡಿ ಎಂದಾಕ್ಷಣ ಕೊಡೋದಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ನಿಯಮದ ಪ್ರಕಾರವಾಗಿ ಪರಿಹಾರವನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಹಣ ಕೊಟ್ಟ ಕೂಡಲೇ ಸತ್ತವರು ವಾಪಸ್ ಬರೋದಿಲ್ಲ, ಆದರೆ ಕುಟುಂಬದ ನೆರವಿಗೆ ಹಣ ಕೊಡ್ತೇವೆ ಅಷ್ಟೇ ಅನ್ನೋದನ್ನು ಹೇಳ್ತಿದ್ದಾರೆ. ಈ ರೀತಿ ಅಪಘಾತ ನಡಿಬಾರ್ದಿತ್ತು ಅಂತಾನು ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇರೋದು. ಗಣಪತಿ ವಿಸರ್ಜನೆ ವೇಳೆ 9 ಜನರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಇದೀಗ ಸರ್ಕಾರ ಪರಿಹಾರ ಘೋಷಿಸಿದೆ. 5 ಲಕ್ಷ ಪರಿಹಾರ ಜೊತೆಗೆ ಈ ಗಾಯಾಳುಗಳ ಪೂರ್ತಿ ಈ ಟ್ರೀಟ್ಮೆಂಟ್ನ ಹಣವನ್ನು ಕೂಡ ನಾವೇ ಕೊಡ್ತೀವಿ, ನಾವೇ ನೋಡ್ಕೊಳ್ತೀವಿ ಅಂತ. ಬಟ್ ಹಣ ಸಾಕಾಗೋದಿಲ್ಲ ಅನ್ನೋದು ವಾದ ಆಗಿತ್ತು. ಹಲವರು ಈ ಒಂದು ಮನವಿಯನ್ನು ಮಾಡಿದರು. ಇನ್ನೊಂದು ಸ್ವಲ್ಪ ಹೆಚ್ಚು ಕೊಡಿ, ಅವರಿಗೆ ಅವಕಾಶ ಆಗತ್ತೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡೋದ್ರಿಂದ ಅವ್ರಿಗೂ ಕೂಡ ಜೀವನ ಕಟ್ಕೊಳ್ಬೋದು ಅಂತ. ಅದಕ್ಕೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲೇ ಏನಿತ್ತು ಅದನ್ನೇ ನಾವು ಕೂಡ ಫಾಲೋ ಮಾಡ್ತಾ ಇದ್ದೀವಿ. ಮೊದಲು ಎಷ್ಟು ಹಣ ಕೊಡ್ತಾ ಇದ್ರು ಅಂದರೆ ಕಾನೂನಾತ್ಮಕವಾಗಿ ಏನಿದೆಯೋ ಅದನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ ಇರೋದು. ಅದಕ್ಕಿಂತ ಹೆಚ್ಚಾಗಿ ಕೊಡೋದಕ್ಕಾಗಲ್ಲ, ಪರಿಹಾರ ಹೆಚ್ಚು ಮಾಡೋದಕ್ಕಾಗಲ್ಲ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಸ್ಟೇಟ್ಮೆಂಟನ್ನು ಕೊಟ್ಟಿರೋದು. ಬಹಳಷ್ಟು ಸ್ಥಳೀಯರು ಈ ಮನವಿ ಮಾಡಿದರು, ಹಣ ಹೆಚ್ಚು ಕೊಡಬೇಕು, 5 ಲಕ್ಷ ಸಾಕಾಗಲ್ಲ ಅಂತ. ಬಟ್ ಇದಕ್ಕೆ ಸಿಎಂ ಏನು ಹೇಳ್ತಾರೆ ಅನ್ನೋದೊಂದು ಪ್ರಶ್ನೆ ಇತ್ತು. ಅದಕ್ಕೆ ಅವ್ರ ಉತ್ತರ ಈ ಥರ ಇದೆ, ಕೊಡೋಕ್ಕಾಗಲ್ಲ, ನಾವು ಕೊಡೋದಕ್ಕಾಗಲ್ಲ, ನಾವು ಹಣ ಕೊಟ್ಟಿದ ತಕ್ಷಣ ಸತ್ತವರು ವಾಪಸ್ ಬರಲ್ಲ, ಆದರೆ ನೆರವಿಗೆ ಅಂತ ಕೊಡಬೇಕು, ನೆರವಿಗೆ ಅಂತ ಕೊಡ್ತಾ ಇದ್ದೀವಿ, ಪರಿಹಾರವನ್ನು ಹೆಚ್ಚು ಮಾಡೋದಕ್ಕಾಗಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟನ್ನು ಕೊಟ್ಟಿರೋದು. ಹೌದು, ಹಣ ಕೊಟ್ಟಿದ ತಕ್ಷಣ ಯಾರೂ ವಾಪಸ್ ಬರಲ್ಲ. ಅಲ್ಲೊಬ್ಬ ತಂದೆ ಹೇಳ್ತಾ ಇದ್ರು, ಯಾವ ಹಣನೂ ಬೇಡ, ನಾನೇ ಹಣ ಕೊಡ್ತೀನಿ, ಮಗನ ವಾಪಸ್ ಕೊಡಿ ಅಂತ. ಅದನ್ನು ನಿಮ್ಮ ಕೈಲಿ ಕೊಡೋದಕ್ಕಾಗಲ್ಲ. ಹಂಸ ಆಗ್ತಾ ಇದ್ದಿದ್ದು ಸರ್ಕಾರದ್ದು, ಅಧಿಕಾರಿಗಳದ್ದು, ರಾಜಕೀಯ ನಾಯಕರುಗಳದ್ದು ತಪ್ಪು. ಸ್ವಲ್ಪ ಸೌಜನ್ಯವಾಗಿ, ಸ್ವಲ್ಪ ನಿಧಾನವಾಗಿ ಈ ಸಂದರ್ಭದಲ್ಲಿ ಮಾತಾಡೋದು ಸೂಕ್ತ ಅಂತ ಕಾಣಿಸುತ್ತೆ. ಮೊದಲೇ ಭಾವುಕರಾಗಿರ್ತಾರೆ, ಮೊದಲೇ ತಮ್ಮವರನ್ನು ಕಳ್ಕೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಸತ್ತೋರು ವಾಪಸ್ ಬರಲ್ಲ ಅನ್ನುವಂಥದ್ದು ಈ ಸಮಯಕ್ಕೆ ಸೂಕ್ತನಾ ಅನ್ನೋದೊಂದು ಪ್ರಶ್ನೆ. ಹಾಸನದಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ತೆರಳುತ್ತಿದ್ದವರ ಮೇಲೆ ಲಾರಿ ಹರಿದ ಕಾರಣಕ್ಕಾಗಿ ನಾವು ಅವರಿಗೆ ಪರಿಹಾರವನ್ನು ಕೊಡ್ತೀವಿ ಅಂತ ಬೆಳಗ್ಗೆ ಟ್ವೀಟ್ ಮಾಡಿದರು. ಇದೀಗ ಹಣದ ಮೊತ್ತವನ್ನು ಹೆಚ್ಚು ಮಾಡಿ ಅನ್ನುವಂಥ ಬೇಡಿಕೆಯನ್ನು ಇಡಲಾಗಿತ್ತಲ್ಲ, ಅದಕ್ಕೆ ಇಲ್ಲ, ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸಿಎಂನ ಪ್ರತಿಕ್ರಿಯೆ ಈ ರೀತಿಯಾಗಿದೆ. ಹಣ ಹೆಚ್ಚು ಕೊಡೋದಕ್ಕಾಗಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇರುವಂಥದ್ದು. ಹೆಚ್ಚು ಕೊಡಿ ಅನ್ನುವಂಥ ಬೇಡಿಕೆನ ಇಡಲಾಗಿತ್ತು. ಹೆಚ್ಚು ಕೊಡೋದ್ರಿಂದ ಅನುಕೂಲ ಆಗುತ್ತೆ ಕುಟುಂಬಸ್ಥರಿಗೆ. ತುಂಬ ಬಡವರಿದ್ದಾರೆ, ಮಕ್ಕಳ ಜೀವನವನ್ನು ನೋಡಿಕೊಂಡು ಅವರು ಕೂಡ ಜೀವನ ಸಾಗಿಸ್ತಾ ಇದ್ದರು. ಈಗ ಆ ಮಕ್ಕಳುಗಳೇ ಇಲ್ಲ ಅಂತ ಅಂದಾಗ ಕಷ್ಟ ಆಗುತ್ತೆ, ಹೊರೆ ಆಗುತ್ತೆ, ನೋವು ಆಗುತ್ತೆ. ಒಂದು ಸ್ವಲ್ಪ ಮಟ್ಟಿಗೆ ಪರಿಹಾರವನ್ನು ಹೆಚ್ಚಿಸಿ ಅಂತ. ಬಟ್ ಬಿಲ್ಕುಲ್ ಆಗಲ್ಲ ಅಂತ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊದಲೇನಿತ್ತು ಅದನ್ನೇ ಕೊಡ್ತೀವಿ, BJP ಅವ್ರೇನು ಕೊಟ್ಟಿದ್ರಾ ಅಂತ ಅವ್ರು ಪ್ರಶ್ನೆಯನ್ನು ಮಾಡಿದ್ದಾರೆ. ಕೊಡೋದಕ್ಕಾಗಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಅವ್ರು ಎಷ್ಟು ಕೊಟ್ಟಿದ್ರು?
ಸೆಂಟ್ರಲ್ ಗೌರ್ಮೆಂಟ್ 2 lakhs ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ 2 PM lakhs PM 2 ಲಕ್ಷ ಅನೌನ್ಸ್ ಮಾಡಿದ್ದಾರೆ. ಸೊ ಇವ್ರು 5 ಲಕ್ಷ ಮಾಡಿದ್ರೆ 10 ಲಕ್ಷ ಮಾಡಿರ್ತಾರೆ. ನೀವು 5 ಸರಿಯಪ್ಪ, ಲಕ್ಷ ಮಾಡಿ. ಇವ್ರ ಕಾಲದ ಅಧಿಕಾರದಲ್ಲಿ ಇದ್ರಲ್ಲ, ಹಾಗೆ ಎಷ್ಟು ಮಾಡಿದ್ರು? ಕೇಳ್ದೇನಪ್ಪ ಅದನ್ನ? ಆಗಿದ್ದ ಕೇಳ್ತಾ ಇದ್ವಿ ಸರ್, ಹಾ? ಆಗಿದ್ದ ಕೇಳ್ತಾ ಇದ್ವಿ. ಮತ್ತೆ ಮಾಡಿಲ್ವಲ್ಲ ಅವರು? ಹೆಚ್ಚಾಗಿ ಕೊಟ್ಟಿದ್ರೆ ಪರವಾಗಿಲ್ಲ ಅಂತ ಅನ್ಬೋದಾಗಿತ್ತು. ಪರಿಹಾರ ಕೊಡೋದು ಅವ್ರನ್ನ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ. ಇದು ಸರ್ಕಾರ ಮೊದಲಿನಿಂದಲೂ ಕೂಡ ಕೊಡ್ತಾ ಬಂದಿದೆ. ಅವರ ಕುಟುಂಬ ವರ್ಗದವರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ. 10 ಲಕ್ಷ ಪರಿಹಾರ ಇದೆ. ಅವ್ರು ಎಷ್ಟು ಕೊಟ್ಟಿದ್ರು? ಸೆಂಟ್ರಲ್ ಗೌರ್ಮೆಂಟ್ 2 lakhs ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ 2 PM lakhs 2 ಲಕ್ಷ ಅನೌನ್ಸ್ ಮಾಡಿದ್ದಾರೆ. ಸೊ ಇವ್ರು 5 ಲಕ್ಷ ಮಾಡಿದ್ರೆ 10 ಲಕ್ಷ ಮಾಡಿರ್ತಾರೆ. ನೀವು 5 ಸರಿಯಪ್ಪ, ಲಕ್ಷ ಮಾಡಿ. ಇವ್ರ ಕಾಲದ ಅಧಿಕಾರದಲ್ಲಿ ಇದ್ರಲ್ಲ, ಹಾಗೆ ಎಷ್ಟು ಮಾಡಿದ್ರು? ಕೇಳ್ದೇನಪ್ಪ ಅದನ್ನ? ಆಗಿದ್ದ ಕೇಳ್ತಾ ಇದ್ವಿ ಸರ್, ಹಾ? ಆಗಿದ್ದ ಕೇಳ್ತಾ ಇದ್ವಿ. ಮತ್ತೆ ಮಾಡಿಲ್ವಲ್ಲ ಅವರು? ಹೆಚ್ಚಾಗಿ ಕೊಟ್ಟಿದ್ರೆ ಪರವಾಗಿಲ್ಲ ಅಂತ ಅನ್ಬೋದಾಗಿತ್ತು. ಪರಿಹಾರ ಕೊಡೋದು ಅವ್ರನ್ನ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ. ಇದು ಸರ್ಕಾರ ಮೊದಲಿನಿಂದಲೂ ಕೂಡ ಕೊಡ್ತಾ ಬಂದಿದೆ. ಅವರ ಕುಟುಂಬ ವರ್ಗದವರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ. 10 ಲಕ್ಷ ಪರಿಹಾರ ಇದೆ. ಅವ್ರು ಎಷ್ಟು ಕೊಟ್ಟಿದ್ರು?